ಒಂದು ಕ್ಲಾರಿಟಿ ಅಂತೂ ಸಿಕ್ತು. ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್ ಹಾಗೂ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್ಗೂ ಡಿಫರೆನ್ಸ್ ಇದೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕೆಳಗಡೆ ತಿಳಿಸಿ. ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್. ಶಿವಣ್ಣ ಹಾಗೂ ಪ್ರಭುದೇವ್ ಅವರು ಲೀಡ್ ನಲ್ಲಿ ಕಾಣಿಸ್ಕೊಂಡಿರೋ ಸಿನಿಮಾ. ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯ್ತು. ಮಾತಾಡುವ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ನನಗೇನ್ ಕಷ್ಟ ಆಯ್ತು ಅಂತೆಲ್ಲ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕರಟಕ ದಮನಕ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ನಂದಿಕೋಲೂರು ಅನ್ನೋ ಒಂದು ಗ್ರಾಮದಲ್ಲಿ 15 ವರ್ಷದಿಂದ ಬರಗಾಲ. ಇನ್ನೊಂದು ಕಡೆ 25 ವರ್ಷದಿಂದ ಮೋಸ ಮಾಡ್ಕೊಂಡು ತಿರುಗ್ತಾ ಇರೋ ವಿರೂಪಾಕ್ಷ ಮತ್ತು ಬಾಲರಾಜು ಸಿಕ್ಕಿಬಿದ್ದು ಜೈಲಲ್ಲಿದ್ದಾರೆ. ಅಂಡ್ ಅವರಿಬ್ರು ಈಗ ಆ ಊರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕೆ ಆ ಊರಿಗೆ ಹೋದ್ರು, ಹೋಗೋ ಕೇಳಿದ್ ಯಾರು, ಹೋದ್ಮೇಲೆ ಅಲ್ಲೆಲ್ಲ ಏನೇನ್ ಆಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸೆಟಪ್ ಅಂಡ್ ಪ್ರಿಮೈಸ್. ಸಿನಿಮಾದ ಜೀವಾಳ ಅಂತಂದ್ರೆ ಇಲ್ಲಿ ಕಥೆಯನ್ನ ಸೆಟ್ ಮಾಡಿರೋ ಜಾಗ, ಅಲ್ಲಿಯ ಫ್ಲೇವರ್ಸ್, ಅಲ್ಲಿಯ ಭಾಷೆಯ ಸೊಗಡನ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ನಾನು ತುಂಬಾ ಸಲ ಹೇಳ್ತಿರ್ತೀನಿ ಉತ್ತರ ಕರ್ನಾಟಕದ ಕಥೆಗಳು ಬರಬೇಕು ಅಂತ. ಅಂಡ್ ಇವಾಗ ಅಂತದೊಂದು ಕತೆ ನಮ್ಮ ಮುಂದೆ ಬಂದಿದೆ. ಒಂದು ರೇಂಜ್ಗೆ ಉತ್ತರ ಕರ್ನಾಟಕದ ಸೈಡ್ ನ ತೋರಿಸಿದ್ದಾರೆ. ಭಾಷೆ ಆಗಿರ್ಲಿ, ಅವರ ಜೀವನ ಮಾಡೋ ರೀತಿ, ಹಾಗೂ ಮೈನ್ ಅಲ್ಲಿನ ಬರಗಾಲದ ವಿಚಾರದ ಬಗ್ಗೆ ಕಥೆಯಲ್ಲೇ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಇದೆಲ್ಲ ನೋಡುವಾಗ ಈಗಿನ ರಿಯಾಲಿಟಿನ ನೆನಪು ಮಾಡಿಸೋ ಹಾಗಿದ್ವು. ಹಾಗೆ ಇವತ್ತಿನ ಸಿಚುವೇಶನ್ ಬಗ್ಗೆ ನೀಟಾಗಿ ಮಿರರ್ ಇಟ್ಟು ತೋರಿಸೋ ಹಾಗಿತ್ತು. ತುಂಬಾ ಒಳ್ಳೆಯ ವಿಚಾರಗಳನ್ನ, ಹೇಳಬೇಕಾದ ವಿಚಾರಗಳನ್ನೇ ಹೇಳಿದ್ದಾರೆ ಸಿನಿಮಾದಲ್ಲಿ. ನೆಕ್ಸ್ಟ್, ಫಸ್ಟ್ ಹಾಫ್. ಸಿನಿಮಾ ಶುರು ಆಗ್ಬೇಕಾದ್ರೆ ಒಂದು ಸಾಂಗ್ ಮೂಲಕ ಫುಲ್ ಎನರ್ಜಿಯಿಂದ ಶುರುವಾಯಿತು. ಆಮೇಲೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇಂದ ಇನ್ನೂ ಎನರ್ಜಿ ಜಾಸ್ತಿ ಆಯ್ತು. ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಕಾನ್ಫ್ಲಿಕ್ಟ್ ನ ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ ಮಾಡಿಸಿದ್ರು. ಕ್ಯಾರೆಕ್ಟರ್ಗಳು ಕಾನ್ಫ್ಲಿಕ್ಟ್ ಕಡೆಗೆ ಹೋಗೋಕೆ ಶುರು ಆಯಿತು. ಅಂಡ್ ಈ ಜರ್ನಿ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಸುಮಾರು ಪಾತ್ರಗಳು ನಗು ಬರ್ಸಿದ್ರು ಫಸ್ಟ್ ಹಾಫ್ ನಲ್ಲಿ. ರವಿಶಂಕರ್ ಅವರು, ಪ್ರಭುದೇವ್ ಅವರು ಹಾಗೂ ಕಾಮಿಡಿ ಕಿಲಾಡಿಗಳು, ಕಲಾವಿದರು ಎಲ್ಲರೂ ಎಂಟರ್ಟೈನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಫಸ್ಟ್ ಹಾಫ್ ಪೂರ. ಎಲ್ಲೂ ಬೋರ್ ಅಂತ ಅನಿಸ್ಲಿಲ್ಲ. ಕಾಮಿಡಿ ಜೊತೆಗೇನೆ ಕಥೆಯಲ್ಲೂ ಟ್ರಾವೆಲ್ ಮಾಡ್ತಾ ಹೋಗಿದ್ದಾರೆ, ಯಾವ್ದನ್ನೂ ಸ್ಟ್ರೆಚ್ ಮಾಡಿಲ್ಲ. ನೆಕ್ಸ್ಟ್, ಇಲ್ಲಿದ್ದಂತಹ ಕಾಮಿಡಿ ಪೋರ್ಷನ್ಸ್. ಸಿನಿಮಾದಲ್ಲಿ ಕಾಮಿಡಿ ಸಖತ್ತಾಗಿ ವರ್ಕ್ ಆಯ್ತು ನನಗಂತೂ. ಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಪ್ರಭುದೇವ್ ಅವರಿಂದ ಬಂದಂತಹ ಕಾಮಿಡಿ ಇಡೀ ಥಿಯೇಟರ್ ನ ಸೌಂಡ್ ಮಾಡೋ ಹಾಗೆ ಮಾಡ್ತು. ಪ್ರಭುದೇವ್ ಅವರು ಹೈಲೈಟ್ ಆಗ್ತಾರೆ ಸಿನಿಮಾದಲ್ಲಿ. ಅವರ ಎಕ್ಸ್ಪ್ರೆಷನ್ಸ್, ಅವರ ಡೈಲಾಗ್ಸ್ ಚಿಂದಿ ಇದ್ವು ಮಾತ್ರ. ಅವ್ರಿಗೆ ಸಿಕ್ಕಿರೋ ಒನ್ ಲೈನರ್ಸ್ ಅಂತೂ ಕ್ರೇಜಿ ಮಜಾ ಕೊಟ್ಟು, ಸಿಂಪಲ್ ಸೀನ್ ನ ಕೂಡ ಅವ್ರ ಕಾಮಿಡಿ ಟೈಮಿಂಗ್ ಇಂದ ನಗು ಬರ್ಸೋ ಹಾಗೆ ಮಾಡಿದ್ದಾರೆ. ನೆಕ್ಸ್ಟ್, ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದ್ರೆ, ಶಿವಣ್ಣ ಅವರು, ಪ್ರಭುದೇವ್ ಅವರು, ರವಿಶಂಕರ್ ಅವರು ಹಾಗೂ ತೆಲುಗು ಆಕ್ಟರ್ ಭರಣಿ ಅವ್ರ ಪರ್ಫಾರ್ಮೆನ್ಸ್ ಹೈಲೈಟ್ ಆಗುತ್ತೆ ಸಿನಿಮಾದಲ್ಲಿ. ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ದೇವರನ್ನ. ಸಖತ್ ಸರ್ಪ್ರೈಸಿಂಗ್ ಮತ್ತು ಸಖತ್ ಇಷ್ಟ ಆಯ್ತು ಆ ಪಾತ್ರದ ಮೇಕ್ ಓವರ್. ಯಾರು ಅಂತ ಹೇಳಲ್ಲ, ಸ್ಪಾಯ್ಲರ್ ಆಗುತ್ತೆ. ಶಿವಣ್ಣ ಅವರು ಆಸ್ ಯೂಶುವಲ್ ಕಾಣಿಸ್ಕೊಳ್ಳೋ ಪ್ರತಿ ಫ್ರೇಮ್ಸ್ ಎಲ್ಲ ಹೈಲೈಟ್ ಅಂತ ಅನ್ಬೋದು. ಹಾಗೇನೆ ಹೀರೋಯಿನ್ಸ್ಗೂ ಅವಶ್ಯಕತೆ ಇದ್ದಷ್ಟೇ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅಂಡ್ ಕ್ಯಾರೆಕ್ಟರ್ಗೂ ಒಂದಿಷ್ಟು ಇಂಪಾರ್ಟೆನ್ಸ್ ಅನ್ನೋದಿದೆ ಸಿನಿಮಾದಲ್ಲಿ. ಈಗ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನ್ಸಿದ್ದು ಸೆಕೆಂಡ್ ಹಾಫ್. ತುಂಬಾ ಫ್ಲಾಟ್ ಆಗೋಯ್ತು ಇದರ ಸೆಕೆಂಡ್ ಹಾಫ್. 2 ನಿಮಿಷದಲ್ಲಿ ಮುಗಿಸ್ಬೋದು ಹೇಳಿ, ಅಷ್ಟು ಫ್ಲಾಟ್ ಆಗಿ ಕತೆ ಸಾಗುತ್ತೆ. ಒಂದು ಇವೆಂಟ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ, ಬಟ್ ಅದಾದ್ಮೇಲೆ ಪ್ರೋಗ್ರೆಸ್ ಆಗೋದೇ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಬೋರಿಂಗ್ ಅನ್ಸೋಕೆ ಶುರುವಾಗುತ್ತೆ ಸಿನಿಮಾ. ಹಾಗೇನೆ ಪ್ರಿಡಿಕ್ಟಬಲ್ ಆಗೋಯ್ತು ಸೆಕೆಂಡ್ ಹಾಫ್. ಒಂದು ಇವೆಂಟ್ ಶುರುವಾಗಿ ಮುಗಿಯೋ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಯಾವ ತರ ಇರುತ್ತೆ ಅನ್ನೋದು ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ನೆಕ್ಸ್ಟ್, ವೀಕ್ ರೈಟಿಂಗ್. ಲಿಟ್ರಲಿ ಸಿನಿಮಾದ ರೈಟಿಂಗ್ ಮೇಲೆ ಫೋಕಸ್ ಮಾಡಬೇಕಿತ್ತು. ಇನ್ನು ಒಳ್ಳೆ ಥೀಮ್ ಇದೆ, ಒಳ್ಳೆ ಸೆಟಪ್ ಅಂಡ್ ಸ್ಟ್ರಾಂಗ್ ಆಗಿರೋ ಕಾನ್ಸೆಪ್ಟ್ ನ ತಗೊಂಡಿದ್ದಾರೆ, ಬಟ್ ಅದನ್ನ ಬರೆಯೋದ್ರಲ್ಲಿ ತುಂಬಾನೇ ಎಡವಿದ್ದಾರೆ. ಕ್ಯಾರೆಕ್ಟರ್ ಗಳಿಗೆ ವೀಕ್ ಬ್ಯಾಕ್ ಡ್ರಾಪ್ ಇದೆ, ಇಂಪ್ಯಾಕ್ಟ್ಫುಲ್ ಆಗಿರ್ಲಿಲ್ಲ. ಹಾಗೇನೆ ಬೇಡದ ಇರೋ ಇವೆಂಟ್ಸ್ ಕೂಡ ಸಿನಿಮಾದಲ್ಲಿ ಬೇಕಂತ ಆಡ್ ಮಾಡಿದ್ದಾರೆ. ನೀರು ಮತ್ತೆ ಬರಗಾಲದ ಬಗ್ಗೆ ಇರೋ ಕತೆ, ಅದರ ಕಷ್ಟನ ಡೆಪ್ತ್ ಆಗಿ ತೋರಿಸಿದ್ರೆ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರೋದು. ಆದ್ರೆ ಇಲ್ಲಿ ನೀರಿಲ್ಲ ಅಂತಾರೆ, ಈ ಕಡೆ ದೇವರಿಗೆ ನೀರು ಸುರಿತಾರೆ, ರೋಡಲ್ಲಿ ಚಲ್ಲೋಗೋ ರೇಂಜ್ಗೆ ನೀರು ಬಿಡ್ತಾರೆ. ಸೆನ್ಸ್ ಅನ್ನಿಸ್ಲಿಲ್ಲ ನನಗೆ. ನೆಕ್ಸ್ಟ್, ಪೂರ್ ವಿಜುವಲ್ ಕ್ವಾಲಿಟಿ. ಸ್ಪೆಷಲಿ ಲಾಸ್ಟ್ ಒಂದು 15 ನಿಮಿಷ. ಮೇಕಿಂಗ್ ಪರವಾಗಿಲ್ಲ ಗುರು, ಚೆನ್ನಾಗೇ ಮಾಡಿದ್ದಾರೆ ಅಂತ ಅನ್ಸಿತ್ತು, ಬಟ್ ಲಾಸ್ಟ್ ಬಂದಿದ್ದ ವಿಜುವಲ್ಸ್ ನೋಡಿ ಇದ್ದಿದ್ದು ಒಪಿನಿಯನ್ ಕೂಡ ಹೋಯ್ತು. ಲಿಟ್ರಲಿ VFX ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಪ್ರಾಪರ್ ಆಗಿ ಬಿದ್ದಿದ್ರೆ ಆ ಗ್ರಾಫಿಕ್ಸ್, ವಿಜುವಲ್ ಎಫೆಕ್ಟ್ಸ್ ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿದ ವಿಚಾರಗಳ ಇಂಪ್ಯಾಕ್ಟ್ ಬೀಳೋ ತರ ಇರ್ತಿದ್ವು. ಬಟ್ ಲಿಟ್ರಲಿ ಇಲ್ಲಿ ಎಷ್ಟೊಂದು ಕಡೆ ಆ ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆ ಯೂಸ್ ಮಾಡಿರೋದು. ಅಲ್ಲ, ಸಿನಿಮಾ ಫೈನಲ್ ಔಟ್ಪುಟ್ ನ ನೋಡ್ತಾರೋ ಇಲ್ವೋ ರಿಲೀಸ್ ಮಾಡೋ ಮುಂಚೆ ಒಂದು ಗೊತ್ತಿಲ್ಲ ಗುರು. ತುಂಬಾ ಆಡಾಗಿ ಕಾಣಿಸ್ತು. ಆಡಿಯನ್ಸ್ ನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ. ಸಿನಿಮಾ ಅನ್ನೋದು ಮೈನ್ಲಿ ಒಂದು ವಿಜುವಲ್ ಮೀಡಿಯಂ. ಅದ್ರ ಕಡೆ ಸ್ವಲ್ಪ ಫೋಕಸ್ ಕೊಟ್ಟಿದ್ರೆ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದು. ಬರೀ ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ವಿಚಾರ ಇದೆ ಅನ್ನೋ ಮಾತ್ರಕ್ಕೆ ಸಿನಿಮಾನೇ ನೋಡಿ ಆ ಮೆಸೇಜ್ ನ ತಿಳ್ಕೋಬೇಕು ಅಂತ ಏನಿಲ್ಲ. ಆ ಮೆಸೇಜ್ ಅವ್ರ ಆ ವಿಚಾರನ ಬೇರೆ ಒಂದು ರೀತಿಯಿಂದ ನಾವು ತಿಳ್ಕೋಬಹುದು. ಸಿನಿಮಾನೇ ಯಾಕೆ ನೋಡ್ಬೇಕು ಗುರು ಅಂತಂದ್ರೆ, ಅದೊಂದು ಎಕ್ಸ್ಪೀರಿಯನ್ಸ್. ಥಿಯೇಟರ್ಗೆ ಜನ ಮೇಜರ್ ಆಗಿ ನ್ಯೂಟ್ರಲ್ ಆಡಿಯನ್ಸ್ ಬರೋದು ಈಗ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲಿ ಸಿನಿಮಾ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ನನ್ನ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಅಂತೀನಿ.
ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿಲ್ಲ. ಹಾಗೂ ಫ್ಯಾಮಿಲಿ ಜೊತೆ ನೋಡ್ಬೋದಂದ್ರೆ ನೋಡ್ಬೋದು, ಒಂದು ಸ್ವಲ್ಪ ಬೈಗಳು ಜಾಸ್ತಿನೇ ಅದಾವಷ್ಟೇ. ಆದರೆ ನನಗೇನು ಸಮಸ್ಯೆ ಏನಂತ ಅನಿಸ್ಲಿಲ್ಲ ಅದು. ನನ್ನ ರೇಟಿಂಗ್ಸ್ ಬಂದು ಸಿನಿಮಾಗೆ 3/5. ನೀವೇನಾದ್ರೂ ಸಿನಿಮಾನ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ.